ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ, ಮಾಜಿ ಯೋಧ. ಭಾರತೀಯ ಸೇನೆಯಲ್ಲಿ 21 ವರ್ಷ ಸೇವೆ ಸಲ್ಲಿಸಿ ಸಿವಿಲಲ್ಲಿ ತುಂಬ ಆರೋಗ್ಯವಂತನಾಗಿ ಬಂದಿದ್ದೇನೆ. ಹಾಗೆ ಎಲ್ಲ ದೇಶದ ಜನತೆಗೆ 80ನೇ ಸ್ವತಂತ್ರ ದಿನೋತ್ಸವದ ಆರ್ಥಿಕ ಶುಭಾಶಯಗಳು. ಆದರೆ ಸ್ವತಂತ್ರನ ನೆನೆಸ್ಕೊಂಡ್ರೆ, ಅಂದರೆ ಒಬ್ಬ ಸೈನಿಕನಾಗಿ ನಾವು ನೆನೆಸ್ಕೊಂಡ್ರೆ, ಈ 80 ವರ್ಷಗಳಾಗಿದೆ ಸ್ವತಂತ್ರ ಬಂದು. ಸ್ವತಂತ್ರಕ್ಕೆ ನಮ್ಮ ಒಂದು ಸೈನಿಕರ ಏನು ಕೊಡುಗೆ ಇದೆ ಅಂತ ಅದನ್ನು ನೆನೆಸ್ಕೊಂಡ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಪ್ರಪ್ರಥಮವಾಗಿ ಸ್ವತಂತ್ರ ಸಂಗ್ರಾಮವನ್ನು ಶುರು ಮಾಡಿದ್ದು ಮಂಗಳ ಪಾಂಡೆ, ಒಬ್ಬ ಸೈನಿಕ. ತದನಂತರ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ, ನಂತರ ಆಜಾದ್ ಫೌಜು, ಇದರಲ್ಲೆಲ್ಲ ಲಕ್ಷಗಟ್ಟಲೆ ಸೈನಿಕರು ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ ದೇಶದ ಸ್ವತಂತ್ರ ಬರೋದಕ್ಕೆ. ಬರೀ ಬೇರೆಯಾದಂಥ ಸಂಘಟನೆ ಅಥವಾ ಏನು ಸತ್ಯಾಗ್ರಹಗಳಿಂದನೇ ಸ್ವತಂತ್ರ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಲಕ್ಷಗಟ್ಟಲೆ ವೀರ ಯೋಧರ ತ್ಯಾಗದಿಂದ ಇವತ್ತು ಸ್ವತಂತ್ರ ಬಂದಿದೆ. ಜೊತೆಯಲ್ಲಿ ಸ್ವತಂತ್ರ ಹೋರಾಟಗಾರರ ಪರಿಶ್ರಮ ಕೂಡ ಇದರಲ್ಲಿದೆ. ಆದರೆ ನಮ್ಮ ಸೈನಿಕನಾಗಿ ಹೇಳಬೇಕು ಅಂದರೆ, ನಮ್ಮ ಸೈನ್ಯದಲ್ಲಿ ಏನು ಅಂದರೆ, ಸ್ವತಂತ್ರ ಪೂರ್ವದಲ್ಲಿ ಏನು ಸೈನ್ಯದಲ್ಲಿ ಡಿಸಿಪ್ಲಿನ್ ಇತ್ತು, ಈ ಸ್ವತಂತ್ರ ಬಂದು 80 ವರ್ಷಗಳು ಆದ ನಂತರನೂ ಕೂಡ ಅದೇ ಡಿಸಿಪ್ಲಿನ್ ಇದೆ. ಟೆಕ್ನಾಲಜಿ ಬದಲಾಗಿದೆ. ಕೆಲವೊಂದು ಯುದ್ಧ ನೀತಿಗಳು ಪ್ರಪಂಚಕ್ಕೆ ಸರಿ ಹೊಂದೋದಕ್ಕೋಸ್ಕರ ಪ್ರಪಂಚದಾದ್ಯಂತ ಏನು ಟೆಕ್ನಾಲಜಿ ಬದಲಾಗ್ತಾ ಇದೆ, ಯುದ್ಧ ನೀತಿಗಳು ಅದಕ್ಕೆ ತಕ್ಕಂತೆ ಬದಲಾಗಿದೆ ಬಿಟ್ಟರೆ, ಆದರೆ ಮನಸ್ಥಿತಿ ಏನಿದೆ, ಮೈಂಡ್ಸೆಟ್ಟು ಒಬ್ಬ ಸೈನಿಕನ ಆ ಗುಣಲಕ್ಷಣಗಳೇನಿದೆ ಅದೆಲ್ಲ ಹಾಗೇ ಇದೆ. ಬಟ್ ಸಮಾಜದಲ್ಲಿ ನಾನು ಹೊರಗೆ ಬಂದು ನೋಡಿದಾಗ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ, ಇಲ್ಲಿ ಸ್ವತಂತ್ರ ತುಂಬ ಹೆಚ್ಚಾಗ್ಬಿಟ್ಟಿದೆ. ಹೇಗೆ ಅಂದರೆ, ಯಾರಿಗೂ ಕಾಮನ್ ಸೆನ್ಸು, ಮ್ಯಾನರಿಸಮ್ ಇರಲ್ಲ, ಪರಿಸರ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ ಆಗಲಿ ಇರಲ್ಲ. ಜೊತೆಯಲ್ಲಿ ಏನಾದರೂ ಉಳಿಸಿ ಬೆಳೆಸೋಗ್ಬೇಕು ಅನ್ನೋದಿಲ್ಲ. ಅದರಲ್ಲೂ ಇತ್ತೀಚಿನ ಯುವ ಪೀಳಿಗೆ ಅಂತೂ ಏನಾಗಿದೆ, ದೇಶಭಕ್ತಿ ಅನ್ನೋ ವಿಷಯನೇ ಇಲ್ಲ. ಏಕೆಂದರೆ ಅದರಲ್ಲಿ ಏನಿವತ್ತು ತಂದೆ ತಾಯಿಗಳಿದ್ದೀವಿ, ನಾವು ಕೂಡ ಒಂದು ರೀತಿಯಾದಂಥ ಸ್ವಾರ್ಥ ಬುದ್ಧಿಯನ್ನೇ ಅವ್ರಿಗೆ ಯಾವುದೇ ಇನ್ಸ್ಟಿಟ್ಯೂಷನ್ ಇರ್ಬೋದು, ಒಂದು ಸಾಮಾಜಿಕ ವೇದಿಕೆಗಳಿರ್ಬೋದು, ರಾಜಕೀಯವಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಒಂದು ಮಗು ಹುಟ್ಟಿದ್ರೆ ಅದು ಒಂದು ಪ್ರೌಢಾವಸ್ಥೆಗೆ ಬರೋವರೆಗೂ ಸ್ವಾರ್ಥ ಮತ್ತು ನಮ್ಮ ಅವತ್ತಿನ ತಾತ್ಕಾಲಿಕವಾದಂಥ ವಿಷಯಗಳನ್ನು ಅವ್ರಿಗೆ ತಲೆಗೆ ತುಂಬ್ತಾ ಇದ್ದೀವಿ. ಹಾಗಾಗಿ ಅವರು ಜಸ್ಟ್ ಯೂಸ್ ಆ್ಯಂಡ್ ಥ್ರೋ ಅನ್ನೋ ರೀತಿಯಲ್ಲಿ ಕೆಲವೊಂದು ಮೂಲಭೂತ ವಿಷಯಗಳನ್ನು ಅಷ್ಟೇ ತಾತ್ಸಾರವಾಗಿ ಕಾಣ್ತಿದ್ದಾರೆ. ಇದು ಸ್ವತಂತ್ರ ದೇಶಕ್ಕೆ, ಸ್ವತಂತ್ರ ಭಾರತಕ್ಕೆ ಒಳ್ಳೆಯದಾದಂಥ ಬೆಳವಣಿಗೆ ಅಲ್ಲ. ಏಕೆಂದರೆ ವಾಸ್ತವತೆ ಬೇಕು, ಪ್ರತಿಯೊಬ್ಬ ಯುವ ಪೀಳಿಗೆ ವಾಸ್ತವತೆ ಬೇಕು, ಅದರಲ್ಲಿ ದೇಶಭಕ್ತಿ ಬೇಕು. ಸದಾಕಾಲ ನಾನು ಹುಟ್ಟಿದ್ದೀನಿ ದೇಶದಲ್ಲಿ ಅಂದಮೇಲೆ, ನಾನು ದೇಶಕ್ಕೆ ಏನು ಮಾಡಿದರೂ ಪರವಾಗಿಲ್ಲ, ಕಿರೀಟ ಹಿಡಿದಿರೋ ಪರವಾಗಿಲ್ಲ, ಒಂದು ಏನು ಹಿಂದೆ ನಮ್ಮ ಪೂರ್ವಜರು ಏನೆಲ್ಲ ಮಾಡೋಗಿದ್ದಾರೆ ಅದನ್ನು ಅಟ್ಲೀಸ್ಟು ಕೆಡದಂಗೆ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ದೊಡ್ಡ ದೇಶಭಕ್ತಿಯ ಒಂದು ರೂಪ. ಅದು ಎಲ್ಲ ಯುವಕರಲ್ಲಿ ಬರಬೇಕು. ಅದು ಬಂದರೆ ದೇಶ ಅಟ್ಲೀಸ್ಟು ಉಳಿಯುತ್ತೆ, ನಿಧಾನವಾದರೂ ಬೆಳೆಯುತ್ತೆ. ಏನು ನಮ್ಮದು ಹೇಳ್ತಾ ಇದ್ದಾರೆ, ನಾವು ವಿಶ್ವದಲ್ಲಿ ಮೊದಲನೇ ಗುರು ಆಗ್ತೀವಿ ಅಂತ. ಬಟ್ ಈಗ ಜನಜಿ ಅಂತ ಇದ್ದಾರೆ, ಇವರ ಸ್ಥಿತಿ ನೋಡಿದ್ರೆ ನನಗೆ ಗೊತ್ತಿರೋ ಹಾಗೆ, ನಾವಂಥ ವಿದ್ವಾಂಸರಲ್ಲ, ತುಂಬ ಯಾವುದೇ ವಿಶ್ಲೇಷಣೆ ಮಾಡಲ್ಲ. ಬಟ್ ಅನುಭವ ಅನ್ನೋದು ಇದೆಯಲ್ಲ, ಅದು ದೊಡ್ಡ ವಿದ್ಯೆ. ಅದು ನಮ್ಮ ಒಂದು ದೇಶದ ಎಲ್ಲ ಸಾಕಷ್ಟು ಕಡೆ ಸುತ್ತಿ ದೇಶ ಸೇವೆ ಮಾಡಿ, ಮತ್ತು ಅದೇ ವಿಷಯಗಳನ್ನು, ನಿಸ್ವಾರ್ಥ ವಿಷಯಗಳನ್ನು ಕೇಳಿ ಅರಿದು ಕುಡಿದು ಅದೇ ಇದು ಮಾಡ್ತಾ ಇರೋದಕ್ಕೆ, ನಮ್ಗೆ ಆ ಮನಸ್ಸು ಇಟ್ಟಿರೋದಕ್ಕೆ, ಆ ಒಂದು ಅನುಭವದ ಮೇಲೆ ಹೇಳ್ತಾ ಇರೋದು ನೋಡಿದ್ರೆ, ದೇಶದಲ್ಲಿ ಇನ್ನೂ ಸಾಕಷ್ಟು ಬದಲಾವಣೆಗಳು ಆಗಬೇಕಾಗಿದೆ. ಆದರೆ ಈ 80 ವರ್ಷ ಅಥವಾ 300 ವರ್ಷಗಳಲ್ಲಿ ಸ್ವತಂತ್ರ ಪಡೆದದಕ್ಕೂ ಕೂಡ ದೇಶಕ್ಕೆ ಸಾರ್ಥಕತೆ ಆಗುತ್ತೆ. ನೆಕ್ಸ್ಟ್ ಬರೋವಂಥ ಯುವ ಪೀಳಿಗೆ ನೆಮ್ಮದಿಯಿಂದ ನಿಜವಾದ ಸ್ವತಂತ್ರವಾಗಿ ಬದುಕೋದಕ್ಕೆ ಅನುಕೂಲ ಆಗುತ್ತೆ. ಹರಿ ಓಂ, ನಮಸ್ತೆ. ನಾನು ಇಶಾಂತ್ ಅಂತ. ನಾನು BSc ಇನ್ ಬಯೋಟೆಕ್ನಾಲಜಿ ಮಾಡ್ತಾ ಇದ್ದೇನೆ. ನಾಡಿನ ಸಮಸ್ತ ಜನಕ್ಕೆ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಭಾರತದ ಬಗ್ಗೆ ಮಾತಾಡಬೇಕು ಅಂದರೆ ಇಡೀ ಪ್ರಪಂಚದ ಯಾವುದೇ ದೇಶಗಳನ್ನು ನಾನು ಭಾರತದಲ್ಲಿ ತೋರಿಸಬಲ್ಲೆ. ಹೇಗೆ ಗೊತ್ತಾ, ನೀವು ಡೆಸಾರ್ಟ್ಗಳನ್ನು ನೋಡಬೇಕು ಅಂದರೆ ರಾಜಸ್ಥಾನಿಗೆ ಬಂದರೆ ಕಣ್ತುಂಬ ಡೆಸಾರ್ಟ್ಗಳನ್ನು ನೋಡ್ಬೋದು. ನೀವು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ಹಿಮಪಾತವನ್ನು ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಭಾರತಕ್ಕೆ ಬಂದರೆ ಹಿಮಾಲಯದ ತಪ್ಪಲಲ್ಲಿ ಮಂಜನ್ನು ನೋಡ್ಬೋದು. ನೀವು
ಸಮುದ್ರಗಳನ್ನು ನೋಡಬೇಕು ಅಂದರೆ ಭಾರತದ ಪಥದಲ್ಲಿ ಮೂರು ಸಮುದ್ರಗಳನ್ನು ಕಾಣ್ಬೋದು ನೀವು. ಇಂತಹ ಸೌಂದರ್ಯಯುತ ಭಾರತ ನಾವು ಮಾತ್ರ ಕಾಣ್ಲಿಕ್ಕೆ ಸಾಧ್ಯ. ಪ್ರಪಂಚದ ಯಾವ ದೇಶಕ್ಕೂ ಈ ಸೌಭಾಗ್ಯ ಇಲ್ಲ. ಯಾಕಂದರೆ ಪ್ರಪಂಚದ ಜನ ಸೂರ್ಯ ಬೇಕು ಅಂತ ಸಮುದ್ರಕ್ಕೆ ಹೋಗಿ ನೋಡ್ತಾ ಇರ್ತಾರೆ. ಅರೆ ನಮ್ಮ ದೇಶದ ಸೌಭಾಗ್ಯ ಏನು ಅಂದರೆ ನಾವು ಎದ್ದೇಳೋದಕ್ಕಿಂತ ಮುಂಚೆ ಸೂರ್ಯ ಬರ್ತಾನೆ, ನಾವು ಮಲ್ಗೋದಕ್ಕಿಂತ ಮುಂಚೆ ಸೂರ್ಯ ತನ್ನ ಕೆಲಸ ಮುಗಿಸ್ಕೊಂಡು ಹೋಗುವಂಥ ರಾಷ್ಟ್ರ ಇದು. ಅಂಥ ವಿಶಿಷ್ಟವಾದಂಥ ರಾಷ್ಟ್ರ. ಪ್ರಪಂಚದ ಅನೇಕ ಶ್ರೀಮಂತರು ಸ್ವಾಮಿ ವಿವೇಕಾನಂದರ ಹತ್ರ ಬಂದು ಕೇಳ್ತಾರಂತೆ, ಸ್ವಾಮೀಜಿ ನಮ್ಮ ದೇಶದಲ್ಲಿ ಇರಿ ಅಂತ. ಆದರೆ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದು ಭಾರತದ ಮಣ್ಣನ್ನು ಮೈ ಮೇಲೆ ಎರಚ್ಕೊಂಡು ಹೇಳ್ತಾರೆ, ಜನನಿಂ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ನನ್ನ ಜನ ಆಗಿರುವಂಥ ರಾಷ್ಟ್ರಕ್ಕಿಂತ ದೊಡ್ಡ ರಾಷ್ಟ್ರ ಇನ್ಯಾವುದೂ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳುವಂಥ ಮಾತು. ಈ ದೇಶದ ಹೆಣ್ಣುಮಕ್ಕಳು ತಾಕತ್ತೇನು ಕಮ್ಮಿ ಇಲ್ಲ. ಸ್ವತಂತ್ರ ಹೋರಾಟ ಚಳುವಳಿಯಲ್ಲಿ ಹೆಣ್ಣುಮಕ್ಕಳು ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ. 18 ವರ್ಷಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದೇಶಕ್ಕೋಸ್ಕರ ಪ್ರಾಣ ಅರ್ಪಿಸಿದ್ದಾರೆ, ಸ್ವತಂತ್ರ ಹೋರಾಟ ಮಾಡಿದ್ದಾರೆ. ಈ ದೇಶಕ್ಕೋಸ್ಕರ ಪ್ರಥಮ ಸೂಸೈಡ್ ಬಾಂಬ್ ಆಗಿದ್ದಂಥದ್ದು ನಮ್ಮ ವೇಲು ನಾಚಿಯಾರು. ಇಂಗ್ಲೆಂಡ್ನಲ್ಲಿ ಐರಿಷ್ನಲ್ಲಿ ಹುಟ್ಟಿದಂಥ ನಮ್ಮ ಅಕ್ಕ ನಿವೇದಿತ ಭಾರತಕ್ಕೆ ಬಂದು ಇಲ್ಲಿನ ಕ್ರಾಂತಿಕಾರಿಗಳನ್ನು ಬಿಡಿಸಬೇಕು ಅಂತ ತನ್ನ ಆಸ್ತಿಗಳನ್ನು ಮಾರ್ತಾಯಿದ್ರು. ಅಂಥ ಶ್ರೇಷ್ಠ ನಾರಿಗಳು ಈ ದೇಶದಲ್ಲೇ ಇದ್ದಂಥದ್ದು, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದಂಥದ್ದು. ಅದೇ ರೀತಿ 150ನೇ ವರ್ಷದ ನಡೀತಿದೆ ವಂದೇ ಮಾತರಂ ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ತುಮಕೂರಿನ ಅನೇಕ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಯುವಕರು ತುಂಬ ಸ್ಪಂದಿಸುತ್ತಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ವಂದೇ ಮಾತರಂ ಜೈ ಘೋಷವನ್ನು ಹಾಕೋಣ. ವಂದೇ ಮಾತರಂ, ಜೈ ಹಿಂದ್.